ನಾವು 3 ದಿನ ಕಾಶ್ಮೀರ ಪ್ರವಾಸ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಒಳ್ಳೆ ತುಂಬಾ ಬಹಳ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದ್ವಿ, ನೀವು ಜೀವನದಲ್ಲಿ ನೋಡ್ಲೇಬೇಕು, ತುಂಬಾ ಸ್ವರ್ಗ ಇದ್ದಂಗಿದೆ ಅಂತ ಹೇಳಿದ್ವಿ. 4ನೇ ದಿನ ನಿನ್ನೆ ಪಹಲ್ಗಾವ್ಗೆ ಹೋಗಿದ್ವಿ ಸರ್. ಮೊನ್ನೆ ಮೊನ್ನೆ ಗೋಲ್ಮಾರ್ಗ್ ಹೋಗಿದ್ವಿ. ಗೋಲ್ಮಾರ್ಗ್ ನಲ್ಲಿ ಆರ್ಮಿ ಇತ್ತು ಸರ್. ನಮ್ ಹಿಂದೆ ನಾವು 4-5 ಜನ ಟೂರಿಸ್ಟ್ ಹೋದ್ರು ಕೂಡ ನಮ್ ಹಿಂದೆನೆ ಒಂದು ಜೀಪ್ ಬಂದು ನಮ್ ಮಾತಾಡ್ಸ್ಲಾರ್ದಂಗ ನಮ್ನೆಲ್ಲ ವಾಚ್ ಮಾಡಿ ಮತ್ ನಾವು ವಾಪಸ್ ಹೋಗತ್ತಂತ ನಮ್ ಹಿಂದೆನೆ ಬಂದ್ ಸರ್ ಜೀಪ್. ಆದ್ರೆ ಇಲ್ಲಿ ಏನಾಗಿತ್ತು, ಪಹಲ್ಗಾಂವ್ ತುಂಬಾ ದೂರ ಇದೆ ಸರ್. ಈ ಕಡೆ ಇಲ್ಲಿ ಎಂದೂ ಆಗಿರ್ಲಿಲ್ಲ ಅಂತ ಬಹಳ ಸೇಫ್ಟಿ ಪ್ಲೇಸ್ ಅನ್ಸರ್ ಇದು. ಹಾಗಾಗಿ ಇಲ್ಲಿ ಮಿಲಿಟರಿ ಇರ್ಲಿಲ್ಲ ಸರ್, ಮೇಲ್ಗಡೆ ಮಿಲಿಟರಿ ಇರ್ಲಿಲ್ಲ. ನನಗೇನಾಯ್ತು ಗೊತ್ತಿಲ್ಲ, ನಾನು ಸಣ್ಣ ಪ್ಲೇಸ್ ಕೂಡ ಬಿಟ್ಟಿರ್ಲಿಲ್ಲ ಸರ್ ನಾನು ಕಾಶ್ಮೀರದಲ್ಲಿ. ಆದ್ರೆ ನಮ್ ಫ್ಯಾಮಿಲಿ ನಮ್ಮ ಮನೆಯವರು, ನಮ್ಮ ಮಗಳು ಮತ್ತು ನಮ್ಮ ಮಳೆಯ ದೊಡ್ಡ ಬಸಯ್ಯ ಮೂವರನ್ನು ಕುದುರೆ ಮೇಲೆ ಕಳಿಸಿ ನನ್ಗೆ ಯಾಕೋ ಹೋಗ್ಬಾರ್ದು ಅನಿಸ್ಬಿಡ್ತು ಸರ್. ನಾನು ಕೆಳಗಡೆ ಇದ್ದೆ ಸರ್. ನಾನು ಆ ಗುಡ್ಡದ ಕೆಳಗಡೆ ಇದ್ದೆ. ನನಗೆ ಯಾವ ಒಂದು ಸಣ್ಣ ಪ್ಲೇಸ್ ಬಿಟ್ಟಿರ್ಲಿಲ್ಲ. ಯಾಕೋ ನಿನ್ನೆ ನನಗೂ ಹಂಗೆ ಯಾಕೋ ಹೋಗ್ಬಾರ್ದು ಅನಿಸ್ಬಿಡ್ತು ಸರ್. ನಾನು ಹೋಗ್ಲಿಲ್ಲ. ಕೊನೆಗೆ ಇದ್ದಕ್ಕಿದ್ದಾಗೇನೆ 2:40 ಆಗಿರ್ಬೋದು. ಜನ ಅಲ್ಲಿ ಒಂದಷ್ಟೇ ಅಂಗಡಿಯಲ್ಲೆಲ್ಲ ಗುಂಪಾಗಿ ಮಾತಾಡಕತ್ತಿದ್ರು. ನಾನು ಹೋಗಿ ಏನಾಗಿದೆ ಅಂತ ಕೇಳಿದೆ ಸರ್. ಕುಚನೆ ತುಫಾನಾಯ ಅಂತ ಅಂದ್ರು. ಹಂಗಾರೆ ನಮ್ಮ ಫ್ಯಾಮಿಲಿ ಹೋಗಿದಾರಲ್ಲ, ಏನಾಗಲ್ಲ ಅಂತಂದ್ರು. ಮತ್ತೊಬ್ಬರ ಹತ್ರ ಬಂದ್ವಿ. ಅಲ್ಲಿ 5-6 ಮಂದಿ ಕೇಳಿದೆ, ಗುಂಪಾಗಿ ಮಾತಾಡ್ತಾ ಇದ್ರು. ನನ್ಗೆ ಕರೆಕ್ಟ್ ಆಗಿ ಏನು ಗೊತ್ತಾಗ್ಲಿಲ್ಲ. ಕೊನೆಗೆ ಒಬ್ಬ ಲೇಡಿ, ಮಹಾರಾಷ್ಟ್ರ ಲೇಡಿ ಹತ್ತಗಂತ ಕೆಳಗ್ ಬಂದಾರೆ ಸರ್. ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು ಹಿಂಗ ಫೈರಿಂಗ್ ಆಗ್ತಾ ಇದೆ ಅಂತ ಹೇಳಿ. ಪೊಲೀಸ್ ಜೀಪ್ ಒಂದಿದೆ ಸರ್. ಈ ಘಟನೆ ಆಗಿ ಅರ್ಧ ಗಂಟೆ ಮೇಲೆ ಮಿಲಿಟರಿ ಬಂತು ನೋಡಿ ಸರ್. ಅರ್ಧ ಗಂಟೆ 40 ನಿಮಿಷ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಹೋಗಬಾರ್ದು ಅಂತ ಅನಿಸ್ತು. ಅದೇ ನೋಡಿ ದೈವ ಅಂದ್ರೆ. ಅದೇ ನೋಡಿ 6th ಸೆನ್ಸ್ ಕೆಲವರಿಗೆ ಬಹಳ ಜನ ವರ್ಕ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಜಶೇಖರಯ್ಯ. ಹೋಗಿಲ್ಲ ಅವರು. ಜೊತೆಗೆ ಕೆಳಗಡೆ ಓಡ್ಬರ್ತಿದ್ರು, ಕೇಳಿದ್ರಂತೆ ಏನ್ ನಡೀತಾ ಇದೆ ಅಂತ. ಅವ್ರು ಹೇಳಿದ್ರಂತೆ ತೂಫಾನ್ ಆಗಯ. ರಾಜಶೇಖರಯ್ಯನವ್ರಿಗೆ ಗೊತ್ತಿಲ್ಲ ಬಂದಿರುವಂತದ್ದು ಏನು ಅಂದ್ರೆ ಅದು ಸಾವಿನ ತೂಫಾನ್, ಅದು ನೆತ್ತರಿನ ತೂಫಾನ್, ಅದು ಗುಂಡಿನ ತೂಫಾನ್ ಅಂತ ಗೊತ್ತಿಲ್ಲ ಅದವ್ರಿಗೆ. ರಾಜಶೇಖರಯ್ಯನವ್ರೆ, ತಾವ್ ಹೇಳ್ತಾ ಇದ್ರಿ ಎಲ್ಲೋ ಒಂದ್ ಕಡೆಗೆ ನಿಮ್ ಮನಸ್ಸು ಬೇಡ ಅಂತ ಅನಿಸ್ತಾ ಇತ್ತು ಅಂತ. ಯಾಕೆ ಹಾಗನ್ನಿಸ್ತು ಸರ್? ನಾನು ಕೂಡ ಪಹಲ್ಗಾಂವ್ ಹೋಗಿದ್ದೀನಿ. ನಾನು ಕೂಡ ಅಲ್ಲಿದ್ದೆ. 3 ದಿವಸ ಅಲ್ಲಿದ್ದೆ. ಏನೋ ಗೊತ್ತಾಗ್ಲಿಲ್ಲ ಸರ್. ಅದೊಂದು ನನಗೆ ಏನೋ ಆದ್ರೆ ನೋಡಿ ಎಂತ ಸ್ಥಿತಿ ಬಂದ್ಬಿಡ್ತಲ್ಲ ಸರ್. ಎಲ್ಲೂ ಕೂಡ ಸಾಮಾನ್ಯವಾಗಿ ಪಹಲ್ಗಾಂವ್ನಲ್ಲಿ ಆ ರೀತಿ ದಾಳಿಗಳಾಗಲ್ಲ ಸರ್. ನನಗೆ ನಾನು ಕೇಳೋದು, ನಿಮಗೆ ಯಾಕೆ ಹೋಗಬಾರ್ದು ಅಂತ ಅನಿಸ್ತು ರಾಜಶೇಖರಯ್ಯನವ್ರೆ? ಸರ್ ನನ್ಗೆ ಏನು ಫಿಟ್ ಐತೆ ಸರ್. ನಾನು ಫಿಸಿಕಲಿ ಫಿಟ್ ಐತೆ. ಆದ್ರೂ ನನಗೆ ಯಾಕೋ ಹೋಗಬಾರ್ದು ಅನ್ಸ್ಬಿಡ್ತು ಸರ್. ಕೆಳಗಡೆ ಇದ್ಬಿಟ್ಟೆ ನಾನು. ಇವ್ರು ಅಲ್ಲಿ ವಾಪಸ್ ಬರ್ತಾ ಮಕ್ಕಳು ಒಂದ್ ಕಡೆ, ಹೆಣ್ಮಕ್ಳು ಒಂದ್ ಕಡೆ, ಗಂಡು ಮಕ್ಳು ಒಂದ್ ಕಡೆ. ಅದು ಒಂದು ಜಾಗದಲ್ಲಿ ಎಲ್ಲ ಸರ್. ಗುಡ್ಡ ಕುರ್ಲಿದೆ, ಎಲ್ಲಿ ಬೇಕಲ್ಲಿ ಓಡೋಡಿ ಬರ್ತಾ ಇದಾರೆ ಸರ್ ಜನ. ನಮ್ ಫ್ಯಾಮಿಲಿ ಏನಾಗಿದೆ ಅಂತ ಹೇಳಿ ನಾನು ಗಾಬರಿ ಆಗಿ ನಾನು ಹುಡುಕ್ತಾ ಇದ್ದೇನೆ ಸರ್. ಅವ್ರು ಏನು ಮಾಡಿ ಒಂದು ಅರ್ಧ ಗಂಟೆ ಆದ್ಮೇಲೆ ಬಂದ್ರಿ ಸರ್ ನಮ್ಮ ಮನೆಯವರು. ನಮ್ಮ ಮಗಳು ಫಸ್ಟ್ ನಮ್ಮ ಮಗಳು ಸಿಕ್ಲು, ಆಮೇಲೆ ನಮ್ಮ ಹಳೆಯ ಸಿಕ್ಕ, ಆಮೇಲೆ ನಮ್ಮ ಮನೆಯವ್ರು ಸಿಕ್ಕರು ಸರ್. ಅದು ನಮ್ಮ ಮನೆಯವ್ರು ಹೇಳಿದ್ರಲ್ಲ, ನನಗೆ ಅನಿಸುತ್ತೆ ಜಲಿಯನ್ ವಾಲಾಬಾಗ್ ಏನಿದೆಯಲ್ಲ ಅದು ನೆನಪಾಗುತ್ತೆ ಸರ್ ನನಗೆ. ಜಲಿಯನ್ ವಾಲಾಬಾಗ್ ದುರಂತ ಏನಿದೆಯಲ್ಲ, ಒಂದು ಗೇಟ್ ಇಂದ ಅದೇ ಗೇಟ್ ಇಂದ ಎಲ್ಲರೂ ಹೊರಗೆ ಬರ್ಬೇಕೇನು ಸರ್. ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರ ಸರ್ ಅದನ್ನ. ಬೈಸೂಸ್ ಅಲ್ಲ, ಬೈಸೂಸ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಸರ್. ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಸರ್ ಅದು. ಅದೇ ಒಂದೇ ಗೇಟ್ ಇಂದ ಹೊರಗೆ ಬರ್ಬೇಕು ಸರ್ ಜನ. ನಮ್ಮ ಮನೆಯವರು ಪಕ್ಕದಲ್ಲೇ ಇದ್ದಾರಂತಾರೆ. ಒಂದು 6 ಅಡಿ 7 ಅಡಿ ಅಂತರದಲ್ಲಿ ಅವ್ರ ನಮ್ಮ ಮನೆಯವ್ರು ಮಿಲಿಟರಿ ಅಂದ್ಕೊಂಡಿದ್ದಾರೆ ಅವ್ರನ್ನ. ಫಸ್ಟ್ ಲೆಫ್ಟ್ ಸೈಡ್ ಇಂದ ಫೈರಿಂಗ್ ಆಗಿದೆ ಸರ್. ಅಲ್ಲಿ ಹೋಟೆಲ್ ಕುತ್ಕೊಂಡಿದ್ದಾರೆ. ಇವ್ರ ಮುಂದೆನೇ ಆಗಿದೆ ಸರ್. ಇವ್ರ ಮುಂದೆನೇ ಘಟನೆ ಆಗಿದೆ ಸರ್. ಅವರೆಲ್ಲರ ಶುಭ ಹಾರೈಕೆ ಸರ್. ಹೌದು ಸರ್. ನಿಮ್ಮ ಮನಸ್ಥಿತಿ ಹೆಂಗಿತ್ತು ಅಂತ. ಸರ್ ನಾನು ನಡಕ್ತಾ ಇದ್ದೆ ಸರ್. ಕೈ ಕಾಲೆಲ್ಲ ನನಗೆ ನಡಕ್ತಾ ಇದ್ದೆ ನಾನು. ಆ ಒಂದ್ ಮಕ್ಳು, ಇಬ್ರು ಮಕ್ಳು, ತಂದೆ ಇಲ್ಲ ತಾಯಿ ಇಲ್ಲ, ಓಡಿ ಬರ್ತಾ ಇದಾರೆ ಸರ್ ಮಕ್ಳು. ಸಣ್ಣ ಮಕ್ಳು ಒಂದ್ ಕಡೆ, ಹೆಣ್ಣು ಮಕ್ಳು ಓಡಿ ಬರ್ತಾ ಇದಾರೆ, ಒಂದ್ ಕಡೆ ವಯಸ್ಸಾದವ್ರು ಉಳ್ಳಿ ಬರ್ತಾ ಇದಾರೆ ಸರ್ ಗುಡ್ಡದಿಂದ. ನಾನು ಇವ್ರು ಏನಾಗಿದ್ದಾರೆ ಅಂತ ಒಳಗಡೆ ಹೋಗ್ತಾ ಇದೀನಿ. ಒಬ್ಬ ಪೊಲೀಸ್ ಯಾವ ಕಳ್ಕೊಂಡು ಬಿಡ್ತಾ ಇಲ್ಲ ಸರ್. ಒಳಗಡೆ ಫೈರಿಂಗ್ ಆಗ್ತದೆ, ಹೋಗ್ಬಿಡತ್ತದ. ಬಹಳ ಭಯಾನಕ ದೃಶ್ಯ ಸರ್. ತುಂಬಾ ಭಯಾನಕ ದೃಶ್ಯ.
ನಮ್ಮ ನಾವು ಕಾರ್ ಹತ್ತಿದ ಮೇಲೆ ಮಿಲಿಟರಿ ಸ್ಟಾರ್ಟ್ ಆಗುತ್ತೆ ಸರ್. ವ್ಯಾನ್ಗಳು ಬರಕ್ ಅಲ್ಲ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಗಿರ್ಬೋದು ಸರ್ ಅದಕ್ಕೆ ಘಟನೆ ಆಗಿ. ಎಲ್ಲ ಗಮನಿಸಿದ್ದಾರೆ ಸರ್. ಸಾಮಾನ್ಯವಾಗಿ ಇಲ್ಲಿ ಇಂಥ ಘಟನಾವಳಿಗಳಾಗಲ್ಲ. ನಾನು ಕೂಡ 3 ದಿವಸ ಇದ್ದೆ ಹಳ್ಳಿಗಾವನಲ್ಲಿ. ಹೌದು ಸರ್. ಇಂಥ ಘಟನಾವಳಿಗಳಾಗಲ್ಲ. ಇದನ್ನ ನೋಡಿದ್ರೆ ಕಾಲ್ ಮಾಡಿರೋದು, ಕೆಲಸ ಮಾಡಿರೋದು. ಹೌದು ಸರ್. ಹೌದು ಸರ್. ಹೌದು ಸರ್. ಇದು ಸೌತ್ ಕಾಶ್ಮೀರ್ ಸರ್ ಇದು. ಬಟ್ ಇಲ್ಲಿ 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 ಡ್ರೈವರ್ಗಳಾಗ್ಲಿ ಲೇಬರ್ಗಳಾಗ್ಲಿ ಪಾಪ ತುಂಬಾ ಒಳ್ಳೆಯವ್ರು ಸರ್. ಇಲ್ಲಿ ಅವರು ದುಡ್ಕೊಂಡು ತಿಂತಕ್ಕಂಥ ಜನ. ಟೂರಿಸ್ಟ್ ಬರ್ಲಿಲ್ಲ ಅಂದ್ರೆ ಅವ್ರು ಉಪವಾಸನೆ ಸರ್. ಹೌದು ಸರ್. ಹೌದು ಸರ್. ಆಮೇಲೆ ಕುದುರೆಗಳು ಸರ್ ಸಿನಿಮಾದಲ್ಲಿ ಬಂದಂಗ ಖಾಲಿ ಓಡೋಡಿ ಬಂದವು ಸರ್ ಕುದುರೆಗಳು. ಜನರೆಲ್ಲ ಹಚ್ಕೊಂಡು ಹೋಗಿರೋ ಕುದುರೆಗಳು ಭಯ ಬಿದ್ದು ವಾಪಸ್ ಬರ್ತಾ ಇರೋ ಸೀನ್ ನೋಡ್ಬೇಕಾಯ್ತು ಸರ್. ಅವ್ರ ನಮ್ಮ ಮನೆಯವರು ನಾನು ಅವರು ಪೊಲೀಸರು ಸೈರನ್ ಮಾಡಿ ಹೋಗ್ರಿ ಅಂತ ಇದ್ದಾರೆ ಸರ್. ಎಲ್ಲರಿಗೆ ಇಮಿಡಿಯೇಟ್ ಅಲ್ಲೇ ಮಾಡ್ರಿ ಅಂತ ಹೇಳ್ತಾ ಇದ್ರು ಸರ್. ಹೇಳಿದ್ರಿ ಏನ್ ಗೊತ್ತಾ, ನನ್ನ ಅಂತ ಹೇಳ್ತಾ ಇತ್ತು ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು ಅಂತ. ಕೆಳಗಡೆ ಹೋಗ್ಲಿಲ್ಲ, ಆ ಗುಂಡಿನ ಹೊಡೆತ ಕೇಳಿಲ್ಲ, ಬಚಾವ್ ಆಗ್ಬಿಟ್ರಿ. ಈ ಮಳೆಯ ಮಾತಾಡ್ತಾ ಇದ್ರು, ತಾವ್ ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ. ಈ ಏನಾದ್ರೂ ಗುಂಡು ಬಿದ್ದ ತಕ್ಷಣಕ್ಕೆ ನೆಲ ಕೊಡ್ಬಿಡ್ಬೇಕು, ನೆಲದ ಮೇಲೆ ಮನೆ ಬಿಡ್ಬೇಕು ಅಂತ, ಹಂಗಾಗಿ ಬಚಾವ್ ಆಗಿದ್ದಾರೆ. ಬಗ್ಗೆ ಏನಂತೀರಿ ಬಸೇಕರ್ ಅವರೇ? ಹೌದು ಸರ್. ಹೌದು ಸರ್. ಹೌದು. ಅವ್ರು ಪೊಲೀಸ್ ಟ್ರೈನಿಂಗ್ ತಗೊಂಡಿದ್ರಿಂದ ಅದನ್ನ ಅಲ್ಲಿ ಇದಾಗಿದೆ ಸರ್. ಅವ್ರಿಗೆಲ್ಲ ಇದ್ದವ್ರಿಗೆಲ್ಲ ಹೇಳಿದ ನಮ್ಮ ಮೊದಲು ಬಂದ್ರಿ ಕೆಳಗ್ ಬಿಡ್ರಿ ಅಂತ ಹೇಳಿ ಬಗ್ಗಿಸಿ ಎಲ್ಲರನ್ನು ಅಲ್ಲಿಂದ ಪಾರ್ ಮಾಡಿದಾನೆ ಸರ್. ಅವನು ನಮ್ಮ ಮನೆಯವರು ಹಿಂದಿದ್ದಾರೆ ಸರ್. ನಮ್ಮ ಮಗಳು ಮುಂದೆ ಕಳಿಸಿ ಅವನು ವಾಪಸ್ ಹೋಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡ್ ಬಂದಿದ್ದಾನೆ ಸರ್. ಒಬ್ರು ಸಿಕ್ಕಿಂನರ್ ಅಂತ ಸರ್, ಒಬ್ರು ಯಾರೋ ಸಿಕ್ಕಿಂ ಎಕ್ಸ್ ಸರ್ವಿಸ್ ಮನ್ ಅಂತ ಸರ್. ಅವರು ನಮ್ಮ ಮನೆಯವ್ರ ಮೊಣಕಾಲ್ ತನಕ ಸಿಕ್ಕಟ್ಟಿದೆ ಸರ್. ಅವರು ಕೈ ಎತ್ತಿ ಹಿಡಿದು ಎಬಿಸಿ ನಿಲ್ಲಿಸಿದ್ದಾರೆ ಸರ್ ನಮ್ಮ ಮನೆಯವ್ರನ್ನ.